ಹಾಯ್, ನಾನು ಸಂದೀಪ್ ಫ್ರಮ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ Infinix X1 TV ಇರುವಂಥದ್ದು. ಇದೇ ಮೊದಲ ಬಾರಿಗೆ Infinix ಅವರು ನಮ್ಮ ಭಾರತದಲ್ಲಿ ಒಂದು ಸ್ಮಾರ್ಟ್ ಟಿವಿಯನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ಟಿವಿ ಏನಿದೆ ಇದು 43 ಇಂಚಿನ ಟಿವಿ ಆಗಿರುವಂಥದ್ದು. ಇದೇ ವೇರಿಯಂಟಲ್ಲಿ 32 ಇಂಚಿನ ಟಿವಿನೂ ಸಹ ಇರುವಂಥದ್ದು. ಇದು 43 ಇಂಚು ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಟಿವಿ ಇದು. ಈ ಒಂದು ಟಿವಿಯ ಬೆಲೆ ಬಂದ್ಬಿಟ್ಟು 19,999 ರೂಪಾಯಿ, ಅಂದರೆ 20,000 ರೂಪಾಯಿಗೆ ಒಂದು ಟಿವಿ ಲಾಂಚ್ ಆಗಿದೆ. 20,000 ರೂಪಾಯಿ 43 ಇಂಚಿಗೆ ಅಂತ ಅಂದರೆ ಒಂದು ಒಳ್ಳೆಯ ಕಾಂಪಿಟೇಟಿವ್ ಪ್ರೈಸ್ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋದ ನಾನು ಈ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಟಿವಿಯ ಫೀಚರ್ಸ್ ಹೇಗಿದೆ, ಏನು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಟಿವಿ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಒಳಗಡೆ ಒಂದು ಟಿವಿಯ ಜೊತೆಗೆ ಈ ಒಂದು ಟೇಬಲ್ ಮೌಂಟ್ ನೀಡಿದ್ದಾರೆ ಮತ್ತು ಅದಕ್ಕೆ ಸ್ಕ್ರೂನ ಕೂಡ ಕೊಟ್ಟಿರುವಂಥದ್ದು. RCA ಕೇಬಲ್ ಕನ್ವರ್ಟರ್ ಇದೆ, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ವಾರಂಟಿ ಕಾರ್ಡಲ್ಲಿ ಇರುವಂಥದ್ದು. ಒಂದು ರಿಮೋಟ್ ಇರುವಂಥದ್ದು, ರಿಮೋಟ್ಗೆ ಬ್ಯಾಟ್ರಿ ನೀಡಿದ್ದಾರೆ. ಇದನ್ನು ಬಿಟ್ಟರೆ ಬೇರೆ ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ವಾಲ್ ಮೌಂಟನ್ನು ಈ ಒಂದು ಬಾಕ್ಸ್ ಒಳಗೆ ನೀಡಲಾಗಿಲ್ಲ ಆಯಿತಾ. ನೀಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬೆಲೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ವಾಲ್ ಮೌಂಟನ್ನು ಈ ಒಂದು ಬಾಕ್ಸ್ ಒಳಗೆ ಇನ್ಕ್ಲೂಡ್ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಇದೀಗ ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಟೇಬಲ್ ಮೌಂಟನ್ನು ಹಾಕಿ ಸೆಟಪ್ ಎಲ್ಲ ಮಾಡಿದ್ದೀನಿ. ಅದು ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್ಲು. ನೀವು ಯಾವ ರೀತಿ ಹೊಸ ಫೋನ್ ತೊಗೊಂಡಾಗ ಫೋನ್ನ ಸೆಟಪ್ ಮಾಡ್ತಿರೋ ಅದೇ ರೀತಿ ಈ ಒಂದು ಟಿವಿಯನ್ನು ಸೆಟಪ್ ಮಾಡಬೇಕಾಗುತ್ತೆ. ಒಂದು ನೀವು ಮೊಬೈಲ್ಗೆ ಕನೆಕ್ಟ್ ಮಾಡಿ ಬೇಕಾದರೂ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ರಿಮೋಟ್ ಮುಖಾಂತರ ಸೆಟಪ್ ಬೇಕಾದರೂ ಮಾಡ್ಬೋದಾಯ್ತಾ. ಸೊ ಗೂಗಲ್ ಲಾಗಿನ್ ಆಗುವಂಥದ್ದು ಮ್ಯಾಂಡೇಟರಿ ಏನೂ ಇಲ್ಲ. ಬೇಕು ಅಂದರೆ ಗೂಗಲ್ ಅಕೌಂಟಿಗೆ ಲಾಗಿನ್ ಆಗಬಹುದು. ನೀವು ಪ್ಲೇಸ್ಟೋರೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಲಾಗಿನ್ ಆಗಲೇಬೇಕು. ಸೊ ಹೋಮ್ ಸ್ಕ್ರೀನ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಇನ್ನು ಈ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿವಿ ತುಂಬ ಲೈಟ್ ವೇಟ್ ಇರುವಂಥದ್ದು. ತುಂಬ ತಿನ್ನಿದೆ ಅಂತ ಅನ್ನಲ್ಲ ನಾನು, ಒಂದು ಲೆವೆಲ್ಗೆ ದಪ್ಪನೇ ಇರುವಂಥದ್ದು. ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕ್ ಆಯಿತು, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದಾಗಿದೆ, ತುಂಬ ಸಾಲಿಡ್ ಅಂತ ಅನಿಸುತ್ತೆ. ಈ ಒಂದು ಟೇಬಲ್ ಮೌಂಟ್ ಏನಿದೆ ಅಲ್ವಾ, ಇದು ಇನ್ನೂ ಒಳ್ಳೆ ಕ್ವಾಲಿಟಿ ಟೇಬಲ್ ಮೌಂಟ್ ನೀಡಬೇಕಾಗಿತ್ತು. ಸ್ವಲ್ಪ ವಾಲತ್ತೆ ಅಂತ ಅನ್ನಿಸ್ತು ನನಗೆ, ನೋಡ್ಬೋದು ಸ್ವಲ್ಪ ವಾಲತ್ತೆ ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಇನ್ನು ಫ್ರಂಟಿಗೆ ಬಂತು ಅಂತಂದರೆ ಬೆಝಲ್ ಸ್ವಲ್ಪ ಕಡಿಮೆ ಇರುವಂಥದ್ದು. ಕಂಪೇರಿಟಿವ್ಲಿ ಬೇರೆ ಟಿವಿಗಳಿಗೆ ಕಂಪೇರ್ ಮಾಡಿದ್ರೆ ಬೆಝೆಲ್ಲೆಸ್ ಅಂದರೂ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಆಯಿತಾ. ಬಟ್ ಒಂದು ಲೆವೆಲಿಗೆ ಬೆಝಲ್ ಕಡಿಮೆ ಇರುವಂಥ ಟಿವಿ ಏನಾದರೂ ಆಫ್ ಮಾಡಿದಿರಾ ಅಂತ ಅಂದರೆ ಸಕ್ಕತ್ತಾಗಿ ಕಾಣೋದೆ. ಚೂರು ಬೆಝೆಲ್ಲ ಇಲ್ವನೋ ಅನ್ನೋ ರೀತಿ ನಿಮ್ಗೆ ಅನಿಸುತ್ತೆ. ಬಾಟಮಲ್ಲಿ ಒಂದು ಲೋಗೋಗೆ ಜಾಗವನ್ನು ಇಡಲಾಗಿರುವಂಥದ್ದು. ಈ ಒಂದು ಬಾಟಮ್ ಬೆಝಲ್ಲು ಕೂಡ ಒಂದು ಲೆವೆಲ್ಗೆ ಸಣ್ಣದಿರುವಂಥದ್ದು ಮತ್ತು ಬಾಟಮಲ್ಲಿ ನಿಮಗೆ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಇದು ಬಾಕ್ಸ್ ಸ್ಪೀಕರ್ ಆಗಿದೆ, ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಪ್ರೇಸೆನ್ಸ್ಗೆ ಸೂಪರ್ ಅಂತೀನಿ. ಇಷ್ಟು ಒಳ್ಳೆ ಕ್ವಾಲಿಟಿಯ ಲುಕ್ಕನ್ನು ಮತ್ತು ಡಿಸೈನ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಈ ಒಂದು ಟಿವಿ ಏನಿದೆ ಇದು ಆಂಡ್ರಾಯ್ಡ್ ಸರ್ಟಿಫೈಡ್ ಟಿವಿ ಆಗಿರುವಂಥದ್ದು. ಒಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಡೇಟ್ಸ್ ಎಲ್ಲ ಡೈರೆಕ್ಟಾಗಿ ಗೂಗಲ್ ಕಡೆಯಿಂದ ಬರುತ್ತೆ ಮತ್ತು ಇದರಲ್ಲಿ ಅಫಿಷಿಯಲ್ ಗೂಗಲ್ ಪ್ಲೇಸ್ಟೋರ್ ಸಹ ಇರುವಂಥದ್ದು. ಅದರಿಂದ ಬೇಜಾನ್ ಅಪ್ಲಿಕೇಶನ್ಗಳು ನಿಮಗೆ ಸಿಗುತ್ತೆ. ಎಲ್ಲ ಅಪ್ಲಿಕೇಶನ್ಗಳು ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ಜೊತೆಗೆ ಡಿಫಾಲ್ಟು ನೆಟ್ಫ್ಲಿಕ್ಸು, ಪ್ರೈಮ್, ಅದು ಎಲ್ಲ ಅಪ್ಲಿಕೇಶನ್ಗಳನ್ನ ಮುಂಚೆನೇ ಇನ್ಸ್ಟಾಲ್ ಮಾಡಿರ್ತಾರೆ ಆಯಿತಾ. ಸೊ ಒಂದು ಒಳ್ಳೆಯ ವಿಷಯ. ಸರ್ಟಿಫೈಡ್ ಆಂಡ್ರಾಯ್ಡು ಮತ್ತು ಲಾಂಚರ್ ಕೂಡ ಅಷ್ಟೇ ಆಯಿತಾ. ಸೇಮ್ ಗೂಗಲ್ ಲಾಂಚರ್ ಏನು ಬರುತ್ತೆ ಟಿ.ವಿ ಲಾಂಚರು ಅದೇ ಇರುವಂಥದ್ದು. ನನಗೆ ಈ ಲಾಂಚರೇ ತುಂಬ ಇಷ್ಟ. ಕಸ್ಟಮೈಸ್ ಮಾಡಿ ಏನೋ ಮಾಡಿರ್ತಾರೆ, ಆ ರೀತಿ ಏನೂ ಮಾಡಿಲ್ಲ, ತುಂಬ ಕ್ಲೀನ್ ಆಗಿರುವಂಥದ್ದು. ಸೊ ನನಗೆ ಒಂದು ಟಿವಿಯ ಯೂಸರ್ ಇಂಟರ್ಫೇಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಜೊತೆಗೆ ಈ ಒಂದು ಟಿವಿಯಲ್ಲಿ ಗೂಗಲ್ ಅಸಿಸ್ಟೆಂಟ್ ಸಹ ಇರುವಂಥದ್ದು. ಈ ಒಂದು ರಿಮೋಟಲ್ಲಿ ಇನ್ಬಿಲ್ಟ್ ಮೈಕ್ ಇದೆ. ಸೊ ಮೈಕ್ನ ಮುಖಾಂತರ ನೀವು ಗೂಗಲ್ ಅಸಿಸ್ಟೆಂಟಿಗೆ ಕಮಾಂಡನ್ನು ಕೊಡ್ಬೋದು, ಯಾವುದಾದ್ರು ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೆ ಕೇಳ್ಬೋದು. ಸೊ ತುಂಬ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಟಿವಿಯ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಒಂದು ಟಿವಿ 43 ಇಂಚಿನ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಟಿವಿದಾಗಿರುವಂಥದ್ದು. ಈ ಒಂದು ಟಿವಿಯಲ್ಲಿ 1 GB ರ್ಯಾಮ್ ಇದೆ ಮತ್ತು 8 GB ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು. ಟಿವಿಗೆ 1 GB ರ್ಯಾಮ್ ಸಾಕು ಅನ್ಕೋತೀನಿ ಮತ್ತು 8 GB ಸ್ಟೋರೇಜಲ್ಲಿ ಆರಾಮಾಗಿ ಬೇಕಾದಷ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೋದು. ಜೊತೆಗೆ ಈ ಒಂದು ಟಿವಿಯಲ್ಲಿ ಮೀಡಿಯಾಟೆಕ್ ಇಂದು ಒಂದು ಕ್ವಾಡ್ ಕೋರ್ ಪ್ರೊಸೆಸರ್ ಇರುವಂಥದ್ದು, 4 ಕೋರು ಟಿವಿಗೆ ಸಾಕು ಅಂತ ಅನ್ಕೋತೀನಿ ಆಯಿತಾ. ಮತ್ತು ಈ ಒಂದು ಟಿವಿಯಲ್ಲಿ 24 ವ್ಯಾಟ್ನ ಸ್ಪೀಕರ್ ಇದೆ ಆಯಿತಾ. ಸೊ ಬಾಕ್ಸ್ ಸ್ಪೀಕರು, ಬಾಟಮ್ ಫೈರಿಂಗು ಇದು ಕೂಡ ಡೀಸೆಂಟ್ ಅಂತ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಇದು ಟಿವಿಯಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸೂಪರ್ ಅಂತೀನಿ. ಎಷ್ಟೋ ಟಿವಿಗಳಲ್ಲಿ ಬ್ಲೂಟೂತ್ 4.0, ಎಷ್ಟೋ ಟಿವಿಗಳಲ್ಲಿ ಬ್ಲೂಟೂತೇ ಇರಲ್ಲ. ಇದರಲ್ಲಿ ಬ್ಲೂಟೂತ್ ನೀಡಿದರೆ ಆರಾಮಾಗಿ ಗೇಮ್ ಪ್ಯಾಡನ್ನು ಸಹ ನಾವು ಕನೆಕ್ಟ್ ಮಾಡಿಕೊಂಡು ಗೇಮನ್ನು ಆಡ್ಬೋದು. ಸೂಪರ್ ಅಂತೀನಿ. ಜೊತೆಗೆ ಒಂದು ಟಿವಿಯಲ್ಲಿ ವೈಫೈ ಇದೆ, 2.4 GHz ವೈಫೈ ಇದಾಗಿದೆ. ಡ್ಯುಯಲ್ ಬ್ಯಾಂಡ್ ವೈಫೈ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ 2.4 GHz ಓಕೆ ಅನಿಸುತ್ತೆ. ಇನ್ನು ಈ ಒಂದು ಟಿವಿ ಇರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿವಿಯಲ್ಲಿ 3 HDMI ಪೋರ್ಟ್ ಇರುವಂಥದ್ದು, 2 USB ಪೋರ್ಟ್ ಇದೆ, ಇನ್ನೊಂದು 2 USB ಪೋರ್ಟ್ ನೀಡಿದ್ರು ತುಂಬ ಚೆನ್ನಾಗಿರ್ತಿತ್ತು. ಒಂದು ಲ್ಯಾನ್ ಪೋರ್ಟ್ ಇದೆ, ಒಂದು ಆ್ಯಂಟೆನಾ ಹಾಕೋದಕ್ಕೆ ಆ್ಯಂಟೆನಾ ಇನ್ ಪೋರ್ಟ್ ಇರುವಂಥದ್ದು ಮತ್ತು
ಆಪ್ಟಿಕಲ್ ಆಡಿಯೋ ಔಟ್ಪುಟ್ ಪೋರ್ಟ್ ಇದೆ ಮತ್ತು ಒಂದು AV ಆಗಲೇ ಕನ್ವರ್ಟರ್ ಪಿನ್ ತೋರಿಸುತ್ತೆ. ಅದನ್ನು ಇಲ್ಲಿಗೆ ಹಾಕ್ಬಿಟ್ಟು ನಾವು ಯಾವುದಾದ್ರು DVD ಪ್ಲೇಯರ್ನ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಒಂದು ಹೆಡ್ಫೋನ್ ಪೋರ್ಟ್ಸ್ ಇರುವಂಥದ್ದು 3.5mm ಹೆಡ್ಫೋನ್ ಜಾಕು. ಸೊ ಒಂದು ಒಳ್ಳೆ ವಿಷಯ, ಆಲ್ಮೋಸ್ಟ್ ಪ್ರತಿಯೊಂದು ಪೋರ್ಟ್ಗಳನ್ನ ಸಹ ನಾವು ನೋಡ್ಬೋದು. ಇಲ್ಲಿ ಒಂದು ಟಿವಿಯ ರಿಮೋಟ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಆಗಿರುವಂಥದ್ದು. ಮಿನಿಮಲಿಸ್ಟಿಕ್ ರಿಮೋಟ್ ಅಂತೂ ಅಲ್ಲ, ತುಂಬ ಬಟನ್ಸ್ ಇರುವಂಥದ್ದು. ಈ ಒಂದು ರಿಮೋಟ್ ಏನಿದೆ ಇದು ಬ್ಲೂಟೂತ್ ರಿಮೋಟ್ ಆಗಿದೆ ಮತ್ತು ಇನ್ಬಿಲ್ಟ್ ಮೈಕ್ರೋಫೋನ್ ಸಹ ಇರುವಂಥದ್ದು. ಆರಾಮಾಗಿ ಟಿವಿಗೆ ಕಮಾಂಡನ್ನು ಕೊಡ್ಬೋದು. ನನಗಂತೂ ರಿಮೋಟ್ ತುಂಬ ಇಂಪ್ರೆಸಿವ್ ಅನ್ನಿಸ್ತು, ತುಂಬ ಲೈಟ್ ವೇಟ್ ಕೂಡ ಇದೆ. ವಾಟ್ ಈಸ್ ದ ವೆದರ್ ಲೈಕ್? Currently in Bengaluru, it's 70 degrees and cloudy. Tonight, the forecast is around 67 with scattered showers. Open YouTube. Opening YouTube. Open Netflix. Opening Netflix. ಜೊತೆಗೆ ಒಂದು ಟಿವಿಯಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಸಹ ಇರುವಂಥದ್ದು. ಸೊ ತುಂಬ ಈಸಿಯಾಗಿ ನಿಮ್ಮ ಒಂದು ಫೋನನ್ನು ಟಿವಿಗೆ ಮಿರರ್ ಮಾಡ್ಬೋದು. ಇನ್ನು ಡೈರೆಕ್ಟಾಗಿ ಒಂದು ಟಿವಿಲಿರುವಂಥ ಡಿಸ್ಪ್ಲೇ ಮತ್ತು ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿವಿಲಿರುವಂಥ ಡಿಸ್ಪ್ಲೇ 400 ನಿಟ್ಸ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬ್ರೈಟ್ ಆಗಿದೆ, ವ್ಯೂವಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು, ಕಲರ್ ಆ್ಯಕ್ಯುರಸಿ ಕೂಡ ತುಂಬ ಚೆನ್ನಾಗಿದೆ, ಸಖತ್ ಆ್ಯಕ್ಯುರೇಟ್ ಆಗಿ ಕಲರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟು ಒಳ್ಳೆ ಕ್ವಾಲಿಟಿಯ ಡಿಸ್ಪ್ಲೇ ನಾನು ಈ ಒಂದು ಪ್ರೆಸೆನ್ಸಲ್ಲಿ ಅದು 20,000 ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು HDR10 ಮತ್ತು HLGನ ಕೂಡ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಒಂದು ಟಿವಿಯ ಡಿಸ್ಪ್ಲೇ ಏನಿದೆ ಇದು ತುಂಬ ಕಡಿಮೆ ಬ್ಲೂ ಲೈಟನ್ನು ಎಮಿಟ್ ಮಾಡುತ್ತೆ, ಅದರಿಂದ ನಮ್ಮ ಕಣ್ಣಿಗೂ ಕೂಡ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ. ಮತ್ತು ಈ ಒಂದು ಟಿವಿ ಏನಿದೆ ಇದು TUV ರೇಲ್ಯಾಂಡ್ ಸರ್ಟಿಫೈಡ್ ಆಗಿರುವಂಥದ್ದು. ಯೂಶಲಿ ಈ ಪ್ರೆಸೆನ್ಸಲ್ಲಿ ಯಾರು ಕೂಡ ಈ ಸರ್ಟಿಫಿಕೇಷನ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಅತ್ತೆ ಅವರು ಮಾಡಿದ್ದಾರೆ. ಸೊ ಡಿಸ್ಪ್ಲೇ ಅಂತೂ ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಇನ್ನೂ ಒಂದು ಟಿವಿಲಿರುವಂಥ ಸೌಂಡ್ ಬಗ್ಗೆ ಮಾತನಾಡಬೇಕಂತ ಒಂದು ಟಿವಿಯಲ್ಲಿ 24 ವಾಟ್ನ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು, ಬಾಕ್ಸ್ ಸ್ಪೀಕರ್ಗಳು ಮತ್ತು ಡಾಲ್ಬಿ ಆಡಿಯೋವನ್ನು ಸಪೋರ್ಟ್ ಮಾಡುತ್ತೆ. ಈ ಒಂದು ಟಿವಿ ಪ್ರೊಡ್ಯೂಸ್ ಮಾಡುವಂಥ ಸೌಂಡು ತುಂಬ ಕ್ಲಿಯರ್ ಆಗಿದೆ, ತುಂಬ ಒಂದು ಲೆವೆಲಿಗೆ ಲೌಡ್ ಆಗಿರುವಂಥದ್ದು ಆಯಿತಾ, ತುಂಬ ಜೋರಾಗಿ ಕೇಳುತ್ತೆ. 24 ವಾಟಿಗೆ ಇಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅಂದ್ಕೊಂಡಿರೋ ಹೆವಿ ಇಂಪ್ರೆಸಿವ್ ಅಂತನಲ್ಲ ಆಯಿತಾ, ನಾನು ಪರವಾಗಿಲ್ಲ, ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನನಗನ್ನಿಸ್ತು. ಜೊತೆಗೆ ಈ ಒಂದು ಫೋನು ಆಂಡ್ರಾಯ್ಡ್ ಗೋ ಎಡಿಷನ್ನ ಫೋನ್ ಆಗಿರುವಂಥದ್ದು, ಸ್ವಲ್ಪ ಕಡಿಮೆ ರ್ಯಾಮ್ ಇದೆ ಅಂದರೂ ಸಹ ತುಂಬ ಸ್ಮೂತ್ ಆಗಿ ರನ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ 6,000 ರೂಪಾಯಿಗೆ ಏನಾದರೂ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತ ತುಂಬ ಕಡಿಮೆ. ಇದಿಷ್ಟು ಈ ಒಂದು ಟಿವಿಯ ಮೇನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಟಿವಿಯನ್ನು 20,000 ರೂಪಾಯಿ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಆರಾಮಾಗಿ ಒಂದು ಟಿವಿಗೆ 20,000 ರೂಪಾಯಿಯನ್ನು ಕೊಡ್ಬೋದು. ಯೂಶಲಿ ಈ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಟಿವಿ ಮಾರ್ಕೆಟ್ನಲ್ಲಿ 22,000ರಿಂದ 23,000 ರೂಪಾಯಿ ಆಗುತ್ತೆ ಆಯಿತಾ. ಇವರು ಕಡಿಮೆ ಬೆಲೆಗೆ ಅಂದರೆ 20,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಡಿಸ್ಪ್ಲೇ ಇದೆ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುವಂಥದ್ದು, ಬೆಜೆಲ್ಲೆಸ್ಸು, ಸೌಂಡ್ ತುಂಬ ಚೆನ್ನಾಗಿದೆ. 20,000 ರೂಪಾಯಿ ಆರಾಮಾಗಿ ಕೊಡ್ಬೋದು ಅಂತ ನನಗನ್ಸುತ್ತೆ. ಇಷ್ಟು ಒಳ್ಳೆ ಕ್ವಾಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸೂಪರ್ ಅಂತೀನಿ, ಸೂಪರ್ ಇನ್ಫಿನಿಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ಟಿವಿ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೇರೋಣ.